ಇದೇ ನೋಡಿ ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ 2.5 ದಶಕದ ಹಿಂದೆ ನಮ್ಮನ್ನು ನಕ್ಕಿ ನಗಿಸಿದ ಮೋಹನ್ ಶಂಕರ್ ಸರ್ ಅವರ ಮನೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, 1997ರಲ್ಲಿ ಸೆಂಟ್ರಲ್ ಜೈಲ್ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ನಟರಾಗಿ ಪಾದಾರ್ಪಣೆ ಮಾಡಿ ಎಲ್ಲರನ್ನು ನಕ್ಕಿ ನಗಿಸಿ, ಹಾಗೆ ಕನ್ನಡ ಚಿತ್ರರಂಗದ ನಟ ಹಾಗೂ ದೂರದರ್ಶನದಲ್ಲಿ ಕೆಲಸ ಮಾಡಿದ ನಮ್ಮ ಕನ್ನಡ ಚಲನಚಿತ್ರದ ನಟ, ಬರಹಗಾರ ಹಾಗೂ ಚಲನಚಿತ್ರದ ನಿರ್ದೇಶಕರಾದ ಮೋಹನ್ ಶಂಕರ್ ಸರ್ ಅವರ ಮನೆ ಇದು. ಏನ್ ಸ್ಟ್ರಕ್ಚರು! ನನ್ನ ಹೆಂಡ್ತಿನೂ ಇದ್ದಾಳೆ. ಅವಳಳ್ಳಿ ಅಡುಗು ಲಜ್ಜಿ, ಇದೋಗಿರೋ ಬದನೆಕಾಯಿ ಬಜ್ಜಿ. ಈ ಅವಳಳ್ಳಿ ಅಡುಗು ಲಜ್ಜಿನ ಬಿಟ್ಟು ಫಾರಿನ್ ಹಿಡಿದು ಬಿಡ್ಬೇಕು. ದಿನ ಕ್ಯಾಲೆಂಡರ್ ನಲ್ಲಿ ಪೇಪರ್ನ ಬದಲಾಯಿಸ್ದಂಗೆ ಹುಡುಗಿರ್ ಬದಲಾಯಿಸ್ಬಿಡ್ಬೇಕು. ನೀವಿಬ್ರು ನಾನ್ ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ, ನೀವು ನೋಡ್ಬೋದು ರಾಜರಾಜೇಶ್ವರಿ ನಗರದಲ್ಲಿರುವ ನಿಮಿಷಾಂಬ ದೇವಿ ಟೆಂಪಲ್ ಹತ್ರ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಬಲಕ್ಕೆ ಬಂತು ಅಂದರೆ ನಮ್ಮ ರಾಜರಾಜೇಶ್ವರಿ ನಗರ ಟೆಂಪಲಿಂದ ನೇರವಾಗಿ ಬಂತಂದರೆ ನಮಗೆ ಈ ನಿಮಿಷಾಂಬ ದೇವಿ ಟೆಂಪಲ್ ಸಿಗುತ್ತೆ. ಈ ನಿಮಿಷಾಂಬ ದೇವಿ ಟೆಂಪಲಿಂದ ಸ್ವಲ್ಪ ಮುಂದೆ ಬಂತು ಅಂದರೆ ನಮಗಿದು ಐಡಲೋಮ್ ಸರ್ಕಲ್ಲು. ನಿಮ್ಗೆ ಇಲ್ಲಿ ಕಾಣುತ್ತೆ. ಈ ಮುಂದೆ ಸ್ವಲ್ಪ ಮುಂದೆ ಬಂದರೆ ಟೆಂಪಲಿಂದ ಸ್ವಲ್ಪ ಮುಂದೆ ಬಂತು ಅಂದರೆ ಇದು ಐಡಲೋಮ್ ಸರ್ಕಲ್ಲು. ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ನಾವು ಬಲಭಾಗಕ್ಕೆ ಹೋಗಬೇಕಾಗುತ್ತೆ. ನಿಮ್ಗೆ ಇವತ್ತು ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಕನ್ನಡ ಚಿತ್ರರಂಗದ 2.5 ದಶಕದ ಹಿಂದೆ ನಮ್ಮನ್ನು ನಕ್ಕಿ ನಗಿಸಿದ ಮೋಹನ್ ಶಂಕರ್ ಸರ್ ಅವರ ಮನೆನ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ಅವರು ಸಿನಿಮಾ ಹಾಗೂ ದೂರದರ್ಶನದಲ್ಲಿ ಕೆಲಸ ಮಾಡಿದ ಹೆಸರುವಾಸಿಯಾದ ಭಾರತೀಯ ನಟ, ಬರಹಗಾರ ಹಾಗೂ ಚಲನಚಿತ್ರದ ನಿರ್ದೇಶಕರಾದ ನಮ್ಮ ಮೋಹನ್ ಶಂಕರ್ ಸರ್ ಅವರ ಮನೆಯನ್ನು ನಾನು ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇವ್ರ ಮನೆ ಬಂದು ರಾಜರಾಜೇಶ್ವರಿ ನಗರದಲ್ಲಿರೋದು. ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿಂದ ಒಂದು 500 ಮೀಟರ್ಸ್ ದೂರ ಹೋಯ್ತು ಅಂದರೆ ಅಲ್ಲಿ ಸರ್ಕಲ್ ಬರುತ್ತೆ. ಅಲ್ಲಿ ನಾವು ಎಡಭಾಗಕ್ಕೆ ತಗೋಬೇಕಾಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಈ ಬಿಂಕಿಟ್ ಪಕ್ಕದಲ್ಲೇ ನಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಮನೆಯೂ ಸಹ ಇಲ್ಲೇ ಇರೋದು. ನಿಮಗೆ ಗೊತ್ತಿರ್ಬೋದು, ಕನ್ನಡ ಚಿತ್ರರಂಗದ 50-60% ಜನ ನಮ್ಮ ರಾಜರಾಜೇಶ್ವರಿ ನಗರದಲ್ಲೇ ವಾಸವಾಗಿರೋದು. ಅದರಲ್ಲಿ ನಮ್ಮ ಮೋಹನ್ ಶಂಕರ್ ಸರ್ ಅವರ ಮನೆಯೂ ಸಹ ಇಲ್ಲೇ ಇರೋದು. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಕನ್ನಡ ಚಿತ್ರರಂಗದಲ್ಲಿ 1997ರಲ್ಲಿ ಸೆಂಟ್ರಲ್ ಜೈಲ್ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನೀವು ಈ ಸರ್ಕಲ್ ನೋಡ್ಬೋದು. ಈ ಸರ್ಕಲ್ಲಿಂದ ನಾವು ಲೆಫ್ಟ್ಗೆ ತಗೋಬೇಕಾಗುತ್ತೆ. ಈ ಸರ್ಕಲಿಂದ ಲೆಫ್ಟ್ಗೆ ತಗೋಬೇಕಾಗುತ್ತೆ. ಇಲ್ಲಿಂದ ಒಂದು 500 ಮೀಟರ್ಸ್ ದೂರ, ಅಲ್ಲಿಂದ ನಾವು ನೇರವಾಗಿ ಹೋಗಬೇಕಾಗುತ್ತೆ. ನಿಮಗೆ ಅದಾದಮೇಲೆ ಅವರು ಕೋತಿಗಳು ಸರ್ ಕೋತಿಗಳು, ಅದಾದಮೇಲೆ ಕುರಿಗಳು ಸರ್ ಕುರಿಗಳು, ಅದಾದಮೇಲೆ ಮಲ್ಲ, ಹಾಗೆ ಕೃಷ್ಣ ನೀನು ಲೇಟಾಗಿ ಬಾರೋ. ಈ ಚಿತ್ರದ ಮೂಲಕ ಅವರು ನಿರ್ದೇಶಕರಾಗಿ ಪಾತ್ರ ವಹಿಸಿದರು. ಇಲ್ಲಿಂದ ನಾವು ಹಂಗೆ ನೇರವಾಗಿ ಹೋಗ್ತಾ ಇರಬೇಕಾಗುತ್ತೆ. ಸುಮಾರು ಏನಿಲ್ಲ ಅಂದ್ರೂ 20-25 ಫಿಲಮ್ಗಳಲ್ಲಿ ಇವರು ನಟನೆ ಮಾಡಿದ್ದಾರೆ. ಈಗ ನಾವು ಸ್ವಲ್ಪ ಮುಂದೆ ಬಂತು ಅಂದರೆ ನಮಗಿದು ಇಲ್ಲಿ ನಾವು ಆರ್ ನಗರ ಬಸ್ ಸ್ಟಾಪ್ಗೆ ಹೋಗೋ ರಸ್ತೆಗೆ ರೈಟ್ ಸೈಡ್ಗೆ ಹೋಯ್ತು ಅಂದರೆ ಇಲ್ಲಿ ನೋಡ್ಬೋದು, ಕಲ್ಯಾಣ್ ಜ್ಯುವೆಲರ್ಸ್ ಕಾಣುತ್ತಲ್ಲ. ಈ ಕಲ್ಯಾಣ್ ಜ್ಯುವೆಲರ್ಸ್ ಪಕ್ಕದಲ್ಲೇ ಲೆಫ್ಟ್ ಸೈಡ್ನಲ್ಲಿ ರೋಡ್ ಇದೆ ನೋಡಿ. ಈ ರೋಡ್ನಲ್ಲೇ ಹೋಗಬೇಕಾಗತ್ತೆ. ಇಲ್ಲಿಂದ ಒಂದು 1/4 ಕಿಲೋಮೀಟರ್ ದೂರನೇ ನಮ್ಮ ಮೋಹನ್ ಶಂಕರ್ ಸರ್ ಅವರ ಮನೆ ಇರೋದು. ನಿಮಗೆ ಗೊತ್ತಿರ್ಬೋದು, ರೈಟರಾಗಿ ಅವರು ಯಾರಿಗೆ ಸಾಲುತ್ತೆ ಸಂಬಳ, ಎಲ್ಲರ ಮನೆ ದೋಸೆನೂ, ಆಮೇಲೆ ಮಿಸ್ಟರ್ ಹರಿಶ್ಚಂದ್ರ, ಈ ಥರ ಸುಮಾರು ಇದರಲ್ಲಿ ಅವರು ರೈಟರಾಗಿ ಕೆಲಸನೂ ಮಾಡಿದ್ದಾರೆ. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಅವರು ಧಾರಾವಾಹಿಗಳಲ್ಲಿ ಪೋಷಕರ ನಟಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅದರಲ್ಲಿ ಕತೆಗಾರ, ಸಿಲ್ಲಿಲಲ್ಲಿ, ನಾಗಿನೀಟು, ಗೌರಿಶಂಕರು, ಅದಾದಮೇಲೆ ಶ್ರಾವಣಿ ಸುಬ್ರಹ್ಮಣ್ಯ, ಇದ್ರಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಶಿವರಾಜ ರೆಸಿಡೆನ್ಸಿ. ಇದೇ ಅಪಾರ್ಟ್ಮೆಂಟಿನಲ್ಲಿ ನಮ್ಮ ಕಾಮಿಡಿ ಆ್ಯಕ್ಟರ್ ಆದ ಮೋಹನ್ ಶಂಕರ್ ಸರ್ ಅವರ ಮನೆ ಇರೋದು. ನೀವು ಇಲ್ಲಿ ಕಾಣುತ್ತಲ್ಲ, ಇದೇ ರಾಜರಾಜೇಶ್ವರಿ ನಗರದಲ್ಲಿರುವ ಶಿವರಾಜ ರೆಸಿಡೆನ್ಸಿಯಲ್ಲಿ ನಮ್ಮ ಮೋಹನ್ ಶಂಕರ್ ಸರ್ ಅವರ ಮನೆ ಇರೋದು. ಇದು ಲಾಸ್ಟ್ ಮೇಲ್ಗಡೆ ಇರೋ ಮನೆಯೇ ಅವ್ರ ಮನೆ. ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿಗಳಲ್ಲಿ ಪೋಷಕ ನಟರಾಗಿ ಅದ್ಭುತವಾದ ನಟನೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ 2.5 ದಶಕದ ಹಿಂದೆ ಕೋತಿಗಳು ಸಾರ್ ಕೋತಿಗಳು, ಕುರಿಗಳು ಸರಿ ಕುರಿಗಳಲ್ಲಿ ಎಲ್ಲರನ್ನೂ ರಂಜಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ರೈಟರ್, ನಿರ್ದೇಶಕರಾದ
ನಮ್ಮ ಮೋಹನ್ ಶಂಕರ್ ಸರ್ ಅವರ ಮನೇನ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಹಳೆಯ ಆಕ್ಟರ್ಗಳು ಸೊ ಅವರ ಮನೇನ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.